ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಫ್ರಮ್ ಅರೆವೆರೆ ಬೀಚ್. ಸದ್ಯಕ್ಕೆ ನಾನು ನಿಂತಿರುವುದು ಸಮುದ್ರದ ಬ್ಯಾಕ್ ವಾಟರ್ ಹತ್ರ. ಇಲ್ಲೆಲ್ಲ ಸೈಡ್ಗೆ ಮ್ಯಾಂಗ್ರೋ ಗಿಡಗಳಿವೆ. ಸೊ ಅದರ ಮಧ್ಯದಲ್ಲಿ ನಿಂತಿದ್ದೇನೆ. ಖಾಲಿ ಇದೆ, ಸೊ ಹಾಗಾಗಿ ನಿಂತಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ರತ್ನಗಿರಿಯ ಹತ್ತಿರದಲ್ಲಿರುವಂತಹ ಪ್ಲೇಸಸ್ಗಳನ್ನು ನೋಡೋಣ. ಒನ್ ಡೇ ಇನ್ ರತ್ನಗಿರಿ. ಇನ್ನು ಸನ್ರೈಸ್ ಆಗಿಲ್ಲ, ನಾನು ಎದ್ದು ಬಂದಿದ್ದೇನೆ. ಮನೆಯಲ್ಲೇ ಮನ್ಕೊಳ್ಳೋದಿದ್ದೇ ಇದೆ, ಬಟ್ ಹೊರಗಡೆ ಹೋದಾಗ ಸನ್ರೈಸ್ ವ್ಯೂ ನೋಡುವುದೇ ಒಂಥರ ಖುಷಿಯ ವಿಚಾರ. ಸೊ ಬನ್ನಿ, ಇಲ್ಲಿಂದ ವ್ಯೂ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈ ಕಡೆಯಿಂದ ಸನ್ರೈಸ್ ಆಗಬೇಕು, ಇನ್ನೂ ಟೈಮ್ ಇದೆ. ಸನ್ರೈಸ್ ಆದಾಗ ಇಲ್ಲಿ ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ಕಾಣುತ್ತದೆ. ನೋಡಿ, ಖಾಲಿ ಇದೆ ರೋಡ್, ನಾನಷ್ಟೇ ಇದ್ದೀನಿ. ಏನು ವ್ಯೂ ಅಂತೀರಾ? ಸೂಪರ್ವಾಗಿರುವಂತಹ ಒಂದು ವ್ಯೂ ಇದೆ. ಇಲ್ಲಿ ನೋಡಿ, ಹಿಂದ್ಗಡೆ ಸನ್ರೈಸ್ ಆಗುತ್ತಿದೆ. ಈ ರೀತಿ ಆಗಿರುವಂತಹ ವ್ಯೂ ಇದೆ. ಈ ಬ್ರಿಡ್ಜಿನ ಆ ಕಡೆ ಏನಿದೆಯಲ್ಲ, ಸಮುದ್ರ ಇದೆ. ಈ ಕಡೆಗೆ ನದಿ ಇದೆ. ಸಮುದ್ರ ಬಂದು ನದಿಗೆ ಕೂಡಿದೆ. ವ್ಯೂ ಮಸ್ತ್ ಇದೆಯಲ್ಲ. ಈಗ ನಾನು ಆ ಕಡೆಗೆ ಹೋಗಿ ಸಮುದ್ರವನ್ನು ಕೂಡ ತೋರಿಸುತ್ತೇನೆ. ಎರಡು ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ನಾನು ಜಿಪ್ ಲೈನ್ ಮಾಡಿದ್ದೆ. ಸೊ ಅದನ್ನು ತೋರಿಸುತ್ತೇನೆ, ಬನ್ನಿರಿ. ಈ ಬೀಚನ್ನು ನೋಡಿದಾಕ್ಷಣ ನನಗೆ ನಾನು ಮಾಡಿದ್ದ ಜಿಪ್ ಲೈನ್ ನೆನಪಾಯಿತು. ಬಟ್ ಇವಾಗೇನು ನಾನು ಮಾಡಲ್ಲ. ಯಾವುದಾದ್ರೂ ಒಂದು ಲೈಫ್ದಲ್ಲಿ ಒಂದೇ ಸಲ ಎಕ್ಸ್ಪೀರಿಯನ್ಸ್ ಆಗಬೇಕು. ಪದೇ ಪದೇ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಅನಿಸುತ್ತೆ. ಇದು ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಮತ್ತು ವೈಟ್ ಸ್ಯಾಂಡ್ ಎರಡೂ ಮಿಕ್ಸ್ ಇದೆ ಇಲ್ಲಿ. ನೋಡಿ, ಇದು ಬ್ಲ್ಯಾಕ್ ಸ್ಯಾಂಡ್ ಇದೆ, ಈ ಕಡೆಗೆ ನೋಡಿ ವೈಟ್ ಸ್ಯಾಂಡ್ ಇದೆ. ಇಲ್ಲಿ ನೋಡಿ, ಬ್ರಿಡ್ಜ್, ಸನ್, ನಾಯಿ, ಸಮುದ್ರ ಮತ್ತು ನಾನು. ಹೇಗಿದೆ ವ್ಯೂ? ಕಮೆಂಟ್ನಲ್ಲಿ ಹೇಳಿ. ಮಸ್ತ್ ಇದೆ. ಸೊ ಬನ್ನಿ, ನೆಕ್ಸ್ಟ್ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡೋಣ. ಮತ್ತು ಯಾವ ಹೊಸ ಪ್ಲೇಸ್ ಬರುತ್ತೆ ಅಂತ ನೋಡೋಣ. ಈ ನಾಯಿ ಏನಂತ ಇದೆ ಗೊತ್ತಾ? ವಿಡಿಯೋದಲ್ಲಿ ನೀನು ಮಾತ್ರ ಕಾಣಿಸ್ಕೋತಾ ಇದ್ದೀಯಾ, ನನ್ನನ್ನು ತೋರಿಸ್ತೇ ಇಲ್ಲ ಅಂತ ಫೀಲ್ ಮಾಡ್ಕೋತಾ ಇತ್ತು. ಹಂಗೇನಿಲ್ಲ ಗುರು, ನಿಮಗೂ ತೋರಿಸಿದ್ದೀನಿ. ಖುಷಿ ಪಡು, ಖುಷಿ. ನಮ್ಮ ನೆಕ್ಸ್ಟ್ ಲೊಕೇಶನ್ ಏನೆಂದರೆ ಮೀರ್ಯಾ ಬೀಚ್ ಹತ್ರ ಬಂದಿದ್ದೀವಿ. ಇಲ್ಲಿ ಮೀರ್ಯಾ ಬಂದರ್ ಇದೆ, ಒಂದು ಹಳೆಯದಾದಂತಹ ಬೋಟ್ ಕೂಡ ಇದೆ. ಅದನ್ನು ಕೂಡ ತೋರಿಸ್ತೀನಿ. ಹಳೆ ಕಾಲದ ಬೋಟ್ ಇದೆ. ಈ ಥರವಾದ ತೆಂಗಿನ ಗಿಡಗಳು, ವಾವ್, ಚೆನ್ನಾಗಿದೆ. ಬಟ್ ಬರುವ ದಾರಿನ ಚೆನ್ನಾಗಿರಲಿಲ್ಲ ಗುರು. ಅಲ್ಲೇ ನಮ್ಮ ಕಾರನ್ನು ನಿಲ್ಲಿಸಿ ಗಲ್ಲಿಯಿಂದ ನಡೆದುಕೊಂಡು ಬಂದ್ವಿ. ಫೈನಲಿ ಇವಾಗ ಬಂದು ರೀಚ್ ಆಗಿದ್ದೀವಿ. ಸೊ ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ. ಈ ಹಡಗಿನ ಹೆಸರು ಬಸರಾ ಸ್ಟಾರ್. ಈ ಹಡಗಿನ ಕಥೆಯನ್ನು ಕೇಳುತ್ತಾ ನಾನು ಮತ್ತು ನಮ್ಮ ಗ್ಯಾಂಗ್ ಇದನ್ನೇ ನೋಡಿಕೊಂಡು ಕುಳಿತಿದ್ದೇವೆ. ಗೈಸ್, ಭಯ ಬೀಳಿಸುವ ಹಡಗನ್ನು ನೋಡಿಕೊಂಡು ನಾವಿವಾಗ ಬಂದ್ವಿ ಬ್ರೇಕ್ ವಾಟರ್ ಅಂತ. ಸೊ ಇದು ಹೀಗಿದೆ. ಇಲ್ಲಿ ದೊಡ್ಡದಾದಂತಹ ಟೆಟ್ರಾ ಫೋರ್ಟ್ಸ್ ಇವೆ. ನನ್ನ ಹೈಟ್ಗಿಂತ ಎತ್ತರವಾಗಿವೆ. ನೋಡೋಣ ನನ್ನ ಹೈಟದ್ದು ಒಂದಾದರೂ ನೋಡಲು ಸಿಗುತ್ತಾ ಅಂತ. ಮುಂಬೈನಲ್ಲಿ ಬೀಚ್ ಸೈಡ್ ಈ ಥರವಾದ ಟೆಟ್ರಾ ಫೋರ್ಟ್ಸ್ ಇರ್ತಾವೆ ಅಲ್ವಾ, ಇಲ್ಲಿ ಸೆಪ್ರೇಟಾಗಿ ಮಾಡಿದ್ದಾರೆ. ಈ ಕಡೆಗೆ ಜಟ್ಟಿ ಇದೆ. ಜಟ್ಟಿ ಅಂದರೆ ಏನು? ಬಂದರ್, ಮತ್ತೇನೂ ಇಲ್ಲ. ಮಿರ್ಯಾ ಬಂದರ್ ಇದೆ.
ಅಲ್ಲಿ ಕೂಡ ಹೋಗೋಣ. ಇಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ದು ಫ್ಯಾಕ್ಟ್ರಿ ಇದೆ. ಚೆನ್ನಾಗಿದೆ ಪ್ಲೇಸಸ್. ಈ ಕಡೆಗೆ ಮತ್ತೆ ಗುಡ್ಡ, ಈ ಕಡೆಗೆ ಗುಡ್ಡ, ಈ ಕಡೆಗೆ ಗುಡ್ಡ. ಇಲ್ಲಿ ನೋಡಿ ದೊಡ್ಡದಾದಂತಹ ಗುಡ್ಡ, ಮಧ್ಯದಲ್ಲಿ ದಾರಿ, ಈ ಕಡೆಗೆ ಸಮುದ್ರ, ಈ ಕಡೆಗೆ ಸಮುದ್ರ. ಎಲ್ಲ ಖಾಲಿ ಖಾಲಿ ಇದೆ. ಈ ಪ್ಲೇಸ್ದಲ್ಲಿ ಈವ್ನಿಂಗ್ ಟೈಮಲ್ಲಿ ಇರ್ತಾರೆ, ತುಂಬ ಜನ ಇರ್ತಾರೆ. ಇವಾಗ ಯಾರೂ ಇಲ್ಲ. ಇಂಥ ಬಿಸಿನಲ್ಲಿ ಯಾರಿರಬೇಕು? ಟೋಟಲಾಗಿ ಒಂದೇ ವರ್ಡದಲ್ಲಿ ಹೇಳಬೇಕಂದ್ರೆ ನೀರಿನ ವೇಗವನ್ನು ಕಡಿಮೆ ಮಾಡುವುದಕ್ಕಾಗಿ ಈ ರೀತಿಯಾಗಿ ಬ್ರೇಕ್ ವಾಟರ್ಗಳನ್ನು ನಿರ್ಮಾಣ ಮಾಡುತ್ತಾರೆ. ಅದು ಸಮುದ್ರದ ಮಧ್ಯದಲ್ಲೆಲ್ಲ ಈ ರೀತಿಯಾಗಿ ಸೈಡ್ನಲ್ಲಿ ನಿರ್ಮಾಣ ಮಾಡಿರುತ್ತಾರೆ. ಈ ಕಡೆಗೆ ಪೋರ್ಟ್ ಇದೆ, ಆ ಕಡೆಗೆ ಫ್ಯಾಕ್ಟ್ರಿ ಇದೆ, ಆ ಕಡೆಗೆ ಮಿರ್ಯಾ ಜಟ್ಟಿ ಇದೆ. ಅವುಗಳಿಗೆ ಏನೂ ಹಾನಿ ಉಂಟಾಗಬಾರ್ದಲ್ವಾ? ಸೊ ಅದಕ್ಕಾಗಿ ಈ ರೀತಿಯಾಗಿ ನಿರ್ಮಿಸಿರುತ್ತಾರೆ. ಇಲ್ಲಂದರೆ ಇಲ್ಲೇ ಅಷ್ಟೇ ಅಲ್ಲ, ಎಲ್ಲ ಕಡೆಗೂ ಈ ರೀತಿಯಾಗಿ ನಾವು ನೋಡಬಹುದು. ಅಂದರೆ ಎಲ್ಲಿ ಬಂದರುಗಳಿರುತ್ತವೆಯೋ ಅಲ್ಲಿ ಈ ರೀತಿಯಾಗಿ ಒಂದು ನಿರ್ಮಾಣ ಮಾಡಿರುತ್ತಾರೆ. ಇವತ್ತರ ಹೈಟ್ ನನಗಿಂತ ತುಂಬ ಜಾಸ್ತಿ ಆಗಿದೆ. ಅಷ್ಟೊಂದು ದೊಡ್ಡ ದೊಡ್ಡ ಟೆಟ್ರಾ ಫೋರ್ಟ್ಸ್ ಇವೆ ಇವು. ಈ ಪ್ಲೇಸನ್ನು ನೋಡಿದ್ದಾಯಿತು. ಇವಾಗ ನಾವು ಮಿರ್ಯಾ ಜಟ್ಟಿ ಬಂದರನ್ನು ನೋಡಲು ಹೋಗೋಣ. ಅಲ್ಲಿ ದೊಡ್ಡದಾದಂಥ ಹಡಗುಗಳಿವೆ, ಅದನ್ನು ಕೂಡ ನೋಡೋಣ. ಅದರ ಸೈಡ್ನಲ್ಲೇ ಫಿಶ್ ಮಾರ್ಕೆಟ್ ಇದೆ. ಫಿಶ್ ಮಾರ್ಕೆಟ್ಗೂ ಕೂಡ ವಿಸಿಟ್ ಹಾಕಿ ನೋಡ್ಕೊಂಬರೋಣ ಬನ್ನಿ. ಇದು ಮೀನುಗಾರರ ಹಡಗು ತಾಣ. ಇಲ್ಲಿ ಅನೇಕ ಬಣ್ಣದ ಹಡಗುಗಳನ್ನು ನೋಡಬಹುದು. ರತ್ನಗಿರಿಯಲ್ಲಿಯೇ ಈ ಫಿಶ್ ಮಾರ್ಕೆಟ್ ತುಂಬಾ ಫೇಮಸ್ ಇದೆ. ಇಲ್ಲಿ ಫ್ರೆಶ್ ಫಿಶ್ ಸಿಗುತ್ತೆ ಅಂತ ಹೇಳುತ್ತಾರೆ. ನನ್ನ ಹಿಂದ್ಗಡೆ ಕಾಣಿಸ್ತಾ ಇದೆ ಅಲ್ಲ, ಇದೇ ಜಟ್ಟಿ ಪ್ಲಸ್ ಫಿಶ್ ಮಾರ್ಕೆಟ್. ನಾನು ಜಾಸ್ತಿ ಒಳಗಡೆ ಹೋಗಲಿಲ್ಲ, ಯಾಕಂದರೆ ನನ್ನ ಕಡೆ ಅಂತೂ ಆಗ್ತಾ ಇಲ್ಲ. ನಾನು 2 ನಿಮಿಷದಲ್ಲಿ ಹೊರಗಡೆ ಬಂದುಬಿಟ್ಟೆ. ಸೊ ಲೆಟ್ಸ್ ಗೋ, ಇಲ್ಲಿಂದ ಮೊದಲು ಹೋಗೋಣ. ಭಾರತದ ಸ್ವತಂತ್ರ ಹೋರಾಟಗಾರರಲ್ಲಿ ಒಬ್ಬರಾದ ಬಾಲ್ ಗಂಗಾಧರ್ ತಿಲಕ್ ಅವರ ಹುಟ್ಟಿದ ಪ್ಲೇಸ್ಗೆ ಬಂದಿದ್ದೇನೆ. ಸೊ ಹಿಂದ್ಗಡೆ ಏನಿದೆ ಅಲ್ಲ, ಅದೇ ಅವರು ಹುಟ್ಟಿ ಬೆಳೆದ ಮನೆ. ಸದ್ಯಕ್ಕೆ ಈಗ ಅಲ್ಲಿ ಮ್ಯೂಸಿಯಮನ್ನು ರೆಡಿ ಮಾಡಿದ್ದಾರೆ. ಸೊ ಬನ್ನಿ, ಟಿಕೆಟ್ ಏನಿದೆ ಅಂತ ಕೇಳೋಣ. ಒಳಗಡೆ ಹೋಗಿ ನಾವು ನೋಡ್ಕೊಂಡು ಬರೋಣ. ಮನೆಯೊಳಗೆ ಬಂದಾಕ್ಷಣ ಲೆಫ್ಟ್ನಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವರ ಮೂರ್ತಿ ಇದೆ. ಇದು ಕೇವಲ ಒಂದು ಸ್ಥಳವಲ್ಲ, ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಐತಿಹಾಸಿಕ ಆಧಾರ ಸ್ಥಾನವಾಗಿದೆ. ಈ ಮನೆಯೊಳಗೆ ತಿಲಕರ ಹಳೆಯ ಪುಸ್ತಕಗಳು, ಫೋಟೋಗಳನ್ನು ಇಟ್ಟಿದ್ದಾರೆ. ನಿಮಗೆ ಲೋಕಮಾನ್ಯ ತಿಲಕರ ಯಾವ ವಿಚಾರ ಹೆಚ್ಚು ಪ್ರೇರಣೆಯಾಗಿದೆ ಎಂದು ಕಮೆಂಟ್ ಮುಖಾಂತರ ತಿಳಿಸಿ. 1 hour later. ಎಂಟ್ರಿ ಟಿಕೆಟ್ 20 ರೂಪಾಯಿ ಪರ್ ಪರ್ಸನ್ಗೆ. ಆ್ಯಂಡ್ ಟೈಮಿಂಗ್ ಬಂದುಬಿಟ್ಟು 10ರಿಂದ ಸಂಜೆ 6 ಗಂಟೆಯ ತನಕ. ಇದೇ ನೋಡಿ ತೀಬಾ ಪ್ಯಾಲೇಸ್. ತೀಬಾ ಪ್ಯಾಲೇಸ್ ಬರ್ಮಾದ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ಅದೇ ಸ್ಟೈಲ್ನಲ್ಲಿ ನಿರ್ಮಿಸಲಾಗಿದೆ. ಸೊ ಒಳಗಡೆ ಮ್ಯೂಸಿಯಮ್ ಇದೆ. ಐ ಥಿಂಕ್ ಒಳಗಡೆ ಮೊಬೈಲ್ ಅಲೌ ಇರಲ್ಲ. ಇಲ್ಲಿಂದಲೇ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ. 1885ರಲ್ಲಿ ಬ್ರಿಟಿಷರು ಬರ್ಮಾದ ರಾಜಕುಮಾರ ತೀಬಾ ಅವರನ್ನು ಬಂಧಿಸಿ ಕುಟುಂಬದೊಂದಿಗೆ ರತ್ನಗಿರಿಗೆ ಸ್ಥಳಾಂತರಿಸಲಾಯಿತು. ಅಲ್ಲಿ ಅವರು ತಮ್ಮ ಉಳಿದ ಜೀವನವನ್ನು ಕಳೆದರು. ಸೊ ಅದುವೇ ಇದು ತೀಬಾ ಪ್ಯಾಲೇಸ್. ಇವಾಗ ಬಂದ್ವಿ ಮಾಂಡ್ವಿ ಬೀಚ್. ಮಾಂಡ್ವಿ ಬೀಚ್ಗೆ ಗೇಟ್ವೇ ಆಫ್ ರತ್ನಗಿರಿ ಅಂತ ಕರೆಯುತ್ತಾರೆ. ಇದೊಂದು ಸನ್ಸೆಟ್ ಬೀಚ್. ನಾವು ಬಂದಿದ್ವಿ ಮಧ್ಯಾಹ್ನದ 3 ಗಂಟೆಗೆ.
ಅಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ ನೋಡಿರಿ. ಸೊ ಇದು ಬ್ರಿಟಿಷರ ಕಾಲದಲ್ಲಿ ಸರಕುಗಳನ್ನು ಸಾಗಾಣಿಸಲು ಒಂಥರ ಗೇಟ್ವೇ ಆಗಿ ವರ್ಕ್ ಆಗುತ್ತಿತ್ತು. ಇಲ್ಲೇ ಸಮೀಪದಲ್ಲಿಯೇ ಅದು ಮಾರ್ನಿಂಗ್ ನೋಡಿದ್ವಿ ಅಲ್ಲ ಜಟ್ಟಿ, ಅದು ಸಮೀಪವಾಗುತ್ತದೆ. ಸೊ ಹಾಗಾಗಿ ಈ ಬೀಚ್ಗೆ ಗೇಟ್ವೇ ಆಫ್ ರತ್ನಗಿರಿ ಅಂತ ಕರೆಯುತ್ತಾರೆ. ಅದುವೇ ನೋಡಿ ರತ್ನಗಿರಿ ಲೈಟ್ ಹೌಸ್. ಅಲ್ಲೊಂದು ಹಡಗು ನಿಂತಿದೆ. ಇಲ್ಲಿ ಬೋಟ್ ರೈಡಿಂಗ್ ಕೂಡ ಮಾಡಬಹುದು. ಈವ್ನಿಂಗ್ನಲ್ಲಿ ಇಲ್ಲಿ ಜಾತ್ರೆ ಥರ ಇರುತ್ತೆ, ಬಟ್ ಇವಾಗ ಯಾರು ಬರಲ್ಲ. ಮೇನ್ಲಿ ಇಲ್ಲಿ ಸನ್ಸೆಟನ್ನು ನೋಡಲು ತುಂಬ ಜನ ಬರ್ತಾರೆ. ನೋಡಿ ಇಲ್ಲಿ ಏಡಿಗಳ ಸಾಮ್ರಾಜ್ಯನೇ ಇದೆ. ಇಲ್ಲಿ ಇದೆ ನೋಡಿ, ಅಲ್ಲಿದೆ. ಇಷ್ಟೇ ಇಲ್ಲಿ. ನೆಕ್ಸ್ಟ್ ಇನ್ನು ಮುಂದಿನ ಲೊಕೇಶನ್ಗೆ ಹೋಗೋಣ ಬನ್ನಿರಿ. ಬಿಸಿಲು ಜಾಸ್ತಿ ಇದೆ, ಸೊ ಬನ್ನಿ ಶರ್ಬತ್ ಕುಡಿಯೋಣ. ಕಾಡಿನ ಮಧ್ಯದಿಂದ ನಮ್ಮ ವೆಹಿಕಲ್ ಮೂಲಕ ನಾವು ಬಂದು ತಲುಪಿದ್ದೇವೆ ವಾಯಂಗನಿ ಬೀಚ್. ಎಲ್ಲ ಬೀಚ್ಗಳ ಒಂದು ವಿಶೇಷತೆ ಬೇರೆಯೇ ಇರುತ್ತೆ. ಸೊ ಈ ಬೀಚ್ನಲ್ಲಿ ವೈಟ್ ಸ್ಯಾಂಡ್ ಇದೆ ನೋಡಿ ಗಾಯ್ಸ್. ನಮ್ಮ ಡ್ರೈವರ್ ಹೇಗೆ ನಿದ್ದೆ ಹೊಡಿತಾ ಇದ್ದಾರೆ. ಬಂದು ಲಗೇಜ್ ಬಿಸಾಕೋ ಹಾಗೆ ನಮ್ಮನ್ನೆಲ್ಲ ಇಲ್ಲಿ ಪಾರ್ಕಿಂಗ್ನಲ್ಲಿ ಬಿಸಾಕ್ತಾರೆ, ಇವರು ನಿದ್ದೆ ಹೊಡಿತಾರೆ. ಕಡಲಿನ ಅಲೆಗಳು ಬಂಡೆಗಳನ್ನು ಹೊಡೆದು ವಿಸ್ಮಯಕಾರಿ ದೃಶ್ಯ ರಚಿಸುತ್ತವೆ. ನೋಡಲು 2 ಕಣ್ಣುಗಳು ಸಾಲದು. ಪಾಪ ಇಲ್ಲಿ ಆಮೆ ಸತ್ತು ಬಿದ್ದಿದೆ. ನೀರಿನ ರಭಸಕ್ಕೆ ಸುತ್ತಿ ಹಾಕಿಕೊಂಡು ಪ್ರಾಣ ತ್ಯಾಗ ಮಾಡಿದೆ ಅನಿಸುತ್ತೆ. ದೊಡ್ಡದಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ ವಾಯಂಗನ್ ಬೀಚ್ನಲ್ಲಿ. ಸ್ವಲ್ಪ ಟ್ರೆಕ್ಕಿಂಗ್ ಇದೆ. ಸ್ವಲ್ಪ ಟ್ರೆಕ್ಕಿಂಗ್ ಮಾಡಿದ ಮೇಲೆ ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ಕಾಣಿಸುತ್ತೆ. ಅದನ್ನು ನೋಡಲು ಹೋಗ್ತಾ ಇದ್ದೀವಿ. ನೋಡಿ ಈ ರೀತಿಯಾಗಿ ಹೋಗುವುದಿದೆ. ಜನಸಂದಣಿಯಿಲ್ಲದ ಸ್ವಚ್ಛ ಮತ್ತು ಅತಿದೊಡ್ಡ ಸಹಜ ಶಿಲಾಕೋಣೆಯ ನೋಟವನ್ನು ಕಾಣುತ್ತೇವೆ. ಇವತ್ತಿನ ಸನ್ಸೆಟ್ ವಾಯಂಗನಿ ಬೀಚ್ದಲ್ಲಿದೆ. ವಾಯಂಗನಿ ಬೀಚ್ ಏತಕ್ಕೆ ಫೇಮಸ್ ಆಗಿದೆ ಅಂದರೆ ಇಲ್ಲಿ ನೋಡಿ, ಬೀಚಿನ ಮಧ್ಯದಲ್ಲಿ ಈ ರೀತಿಯಾಗಿರುವಂತಹ ಬಂಡೆಗಲ್ಲಿಗಳಿವೆ. ಅದಕ್ಕಾಗಿ ಈ ಬೀಚ್ ಫೇಮಸ್ ಆಗಿದೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ಮುಖಾಂತರ ತಪ್ಪದೇ ತಿಳಿಸಿ. ನೀವು ನನ್ನ ಚಾನಲ್ಗೆ ಮೊದಲೇ ಬಾರಿ ಬಂದಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.